ಯಾವುದೇ ವಿಚಾರಕ್ಕೆ ಅನುಪಮ ಹಠ ಹಿಡ್ಕೊಂಡು ಹೊತ್ತಲ್ಲ ಟ್ರೈನ್ ಅಂದು ಲೇಟಾಗಿ ಮಾಡ್ತಾ ಇದ್ದೀವಿ. ಯಾಕಂತೆ ಸಂಡೇಗೋಸ್ಕರ ದೀಕ್ಷಿತನಿಗೆ ಸಚಿತ್ಗೆ ಇಬ್ರಿಗೂ ಟೆಸ್ಟ್ ಇತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ನಾನಿದ್ದೀನಿ ರೈಲ್ವೆ ಸ್ಟೇಷನ್ನಲ್ಲಿ. ರಾಮನಗರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಅನುಪಮನಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತಂತೆ ಸ್ಟೇಷನ್ನಲ್ಲಿ ಟ್ರೈನಲ್ಲಿ ಹೇಗೆ ಓಡಾಡೋದು ಅಂತ. ಸೊ ಬನ್ನಿ. ಸೊ ಆ್ಯಕ್ಚುಲಿ ರಾಮನಗರದ ಹಬ್ಬ ಅಲ್ವಾ, ಚಾಮುಂಡೇಶ್ವರಿ ಹಬ್ಬ, ಪೂರಬ್ಬ. ನಾವು ಲೇಟಾಗಿ ಮಾಡ್ತಾಯಿದ್ದೀವಿ. ಯಾಕಂದರೆ ಸಂಡೇಗೋಸ್ಕರ ದೀಕ್ಷಿತನಿಗೆ ಸಚಿತ್ಗೆ ಇಬ್ರಿಗೂ ಟೆಸ್ಟ್ ಇತ್ತು. ನಾಳೆ ಒಂದು 150ರಿಂದ 200 ಜನಕ್ಕೆ ಊಟ ಇಟ್ಕೊಂಡಿದ್ದೀವಿ. ಭಟ್ರು ಬರ್ತಿದ್ದಾರೆ. ಆಲ್ರೆಡಿ ವಿ ಆರ್ ಲೇಟ್. 9:20. ಆ್ಯಕ್ಚುಲಿ ಟ್ರೈನಲ್ಲೇ ಬರಬೇಕು ಅಂತ ಲೇಟಾಗಿ ಬಂದಿದ್ದೀವಿ. ಇನ್ನೊಂದು ತಮಾಷೆ ಏನು ಗೊತ್ತಾ, ಹೋಗೋಣ ಅಂತೇನೋ ಹೇಳಿದ್ರು. ಬಟ್ ಏನಾಯ್ತಂದರೆ ನಮಗೆ ಟ್ರೈನ್ ಬೇಗ ಬಂದ್ವಿ. ಬಟ್ ಟ್ರೈನ್ 1.25 ಅವರ್ ಲೇಟ್ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಯಾವುದೋ ವಿಚಾರಕ್ಕೆ ಅನುಪಮ ಹಠ ಹಿಡ್ಕೊಂಡು ಹೊತ್ತಲ್ಲ ಟ್ರೈನ್ನ ಅಂದು ಹೇಳು ಕಾಪ ಮಾಡ್ಕೊಂಡಿದ್ದೆ. ಸೊ ಈಗ ರಾಮನಗರ ಸಿಕ್ತು, ನಮ್ಮ ರೇಷ್ಮೆಯ ನಗರಿ ರಾಮನಗರ. ಈ ಏರಿಯಾದಲ್ಲಿ ಓಡಾಡಿ ಎಷ್ಟು ವರ್ಷ ಆಗಿತ್ತು. ನಾನು ಕಾಲೇಜ್ ಡೇಸ್ಗೆ ಹೋಗಬೇಕಾದ್ರೆ ಈ ಏರಿಯಾದಲ್ಲಿ ಓಡಾಡಿದ್ದು ಸ್ನೇಹಿತರೆ. ಏನೋ ನಮ್ಮ ಹಳೆಯ ಏರಿಯಾಗೆ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ. ಈ ಜಾಗ ಏನಿದೆ ಈಗ ಇಲ್ಲಿ ಹೋಟೆಲ್ ಆಗಿದೆ. ಬಟ್ ಅದಕ್ಕೆ ಮುಂಚೆ ಇಲ್ಲಿ ಫ್ಯಾನ್ಸಿ ಸ್ಟೋರ್ ಇತ್ತು. ಸೊ ನಾನು ರೆಗ್ಯುಲರ್ ಆಗಿ ಫ್ಯಾನ್ಸಿ ಸ್ಟೋರಿಗೆ ಬರ್ತಿದ್ದೆ. ಈಗೆಲ್ಲ ಡೆಮಾಲಿಷ್ ಮಾಡಿ ಹೋಟೆಲ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ ಫೀಲ್ ಆಗ್ತಿತ್ತು. ಇಲ್ಲಿ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಇದೆ. ಇದೇ ರೋಡಲ್ಲಿ ಬರ್ತಿದ್ದೆ. ಇಲ್ಲಿ ಪೋಸ್ಟ್ ಆಫೀಸು ಈಗಲೂ ಇದೆಯೋ ಇಲ್ವೋ ಗೊತ್ತಿಲ್ಲ. ಪೋಸ್ಟ್ ಆಫೀಸ್ ಇದೆ. ಇದೇ ರೋಡಲ್ಲಿ ಓಡಾಡ್ತಿದ್ದೆ. ಆ್ಯಕ್ಚುಲಿ ಇದು ನಮ್ಮ ಕರ್ಮಭೂಮಿ. ಬಟ್ ಆದರೆ ನಾವು ಇಲ್ಲೆಲ್ಲ ಜಾಸ್ತಿ ಓಡಾಡಿಲ್ಲ. ಎಲ್ಲ ಅಲ್ಲಿ ಮಲ್ಕೊಂಡಿದ್ದಾರೆ ಫುಟ್ಪಾತಲ್ಲಿ ಕೆಲವರೆಲ್ಲ. ಸೊ ಪೋಸ್ಟ್ ಆಫೀಸ್ ನಾನು ಹೇಳ್ದಂಗೆ ಇದು KEB ಆಫೀಸು. ಇದು ಬಂದು KEB ಆಫೀಸು. ಫುಲ್ ಅಂದರೆ ಫುಲ್ ಚೇಂಜಸ್ ಆಗಿದೆ. ತುಂಬ ಜನ ಫ್ರೆಂಡ್ಸ್ ಇಲ್ಲೇ ಇರೋರು. ಹೌದೌದು, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸೇ ಜಾಸ್ತಿ ಇರೋದು. ಇದು ನನ್ನ ಫ್ರೆಂಡ್ ಮನೆ, ನಾನು ತೋರಿಸ್ತೀನಿ. ಅಮ್ರೀನ್ ಅಂತ ಹೇಳಿ. ಹೌದು ಹೌದು. ಐ ಥಿಂಕ್ 1 ಕೋಟಿ ಖರ್ಚು ಮಾಡಿ ಕಟ್ಟಿದ್ರು ಅಂತ ಏನೋ ಹೇಳ್ತಾರೆ. ಬಟ್ ಐ ಡೋಂಟ್ ನೋ. ಆಗಿನ ಕಾಲದಲ್ಲಿ ಮರ ಕುಯ್ಯೋ ಮೇಲಿಕ್ಕಿದ್ರು, ಶಾಮಿಯಾನ ಇಕ್ಕಿದ್ರು. ಸೊ ಇದು ನನ್ನ ಫ್ರೆಂಡ್ ಮನೆ ಆಯಿತು, ಅಮ್ರೀನ್ ಅಂತ ಹೇಳಿ. ಓದಿದ ಕಾಲೇಜ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನಕ್ಕೆ ನಾನು ಎಲ್ಲಿ ಓದಿದ್ದು ಅಂತ ಗೊತ್ತಿಲ್ಲ. ಸರ್, ನಾನು ಓದಿದ್ದು ರಾಮನಗರ MMU ಕಾಲೇಜಲ್ಲಿ, MMU PU. ಮತ್ತು ನೋ, ಪ್ರೈವೇಟ್ ಕಾಲೇಜ್. ತುಂಬ ಹಳೆ ಕಾಲದ ಬಿಲ್ಡಿಂಗು, ಪೇಂಟೇ ಓಡಿಸಿಲ್ಲ ಇದುವರೆಗಾಗಿ. ಇದು ನಮ್ಮ ಕಾಲೇಜ್. ಅವಾಗ ಹೊಡ್ಸಿದ್ರು ಅಂತ. ನಾನ್ಯಾಕೆ ಸ್ಪಾನ್ಸರ್ ಮಾಡಲಿ? ಇಲ್ಲೊಬ್ರು ಆಯಮ್ಮ ಇದ್ರು. MMU ಅಂದರೆ ಮುಲ್ತಾಕಿಮ್ ಏನೋ ರೆಹಮನ್ಯ ಏನೋ ಬರುತ್ತೆ. ಸೊ ಇದೇ ಆ ಕಾಲೇಜು. ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನೋ, ಇದು ಹೈಸ್ಕೂಲ್. ಅದು ಕೆಳಗಡೆ ಹೈಸ್ಕೂಲ್ ಇತ್ತು. ಸೊ ಆನಂತರ ನಾನು ರೆಗ್ಯುಲರ್ ಆಗಿ ಮಿಲ್ಕ್ ಶೇಕು ಡೈಲಿ ಮಧ್ಯಾಹ್ನ ಕುಡಿಲಿಕ್ಕೆ ಬರ್ತಿದ್ದಿದ್ದು ಈ ಶಾಪ್ಗೆ. ಬಟ್ ಈಗ ಬಟ್ಟೆ ಅಂಗಡಿ ಆಗಿದೆ. ಸೊ ಮಿಲ್ಕ್ ಶೇಕ್ ಕುಡಿತಿದ್ವಿ ಇಲ್ಲಿ. ನನಗೂ ಒಂದ್ಸರಿ ಕುಡಿಸಿದ್ವಿ. ಸರಿ, ನಾವಿಬ್ಬರು ಮದುವೆಗೆ ಮುಂಚೆ ಒಂದ್ಸತಿ ಮೀಟ್ ಮಾಡಿದ್ವಿ. ಎಸ್, ಮದುವೆಗೆ ಮುಂಚೆ ನಾನು ನೋಡೋಕೆ ಬಂದಾಗ ಈ ಜ್ಯೂಸ್ ಕಾರ್ನರ್ಗೆ ಬಂದಿದ್ವಿ. ಈಗ ಯಾರು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಜ್ಯೂಸ್ ಕುಡಿಸ್ಬಿಟ್ಟು ನನಗೆ ಎಸ್, ನೋಡೋಣ ಯಾರಿದ್ದಾರೋ ಗೊತ್ತಿಲ್ಲ. ಬಟ್ ಮುಂಚೆಲ್ಲ ನೀವು ಅಲ್ಲಿದ್ರಿ ಅಲ್ವೇನ್ರಿ? ಸೊ ಇವರೇ ಅವರು. ಆ್ಯಕ್ಚುಲಿ ಮುಂಚೆ ಅಲ್ಲಿತ್ತು, ಈಗ ಇಲ್ಲಿದೆ. ನಾನು ನೋಡಿದ ತಕ್ಷಣ ಅವ್ರು ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ಖುಷಿ ಆಯಿತು. ಎಸ್,
ಇಲ್ಲಿ ನಾವು ಕುಡಿತಿದ್ದಾಗ ಮಿಲ್ಕ್ ಶೇಕ್ ರೀ ನಾವು ಕುಡಿತಿದ್ದಾಗ ಎಷ್ಟು ಇತ್ತು ಐ ಥಿಂಕ್ 20 ರೂಪೀಸ್ ಅನ್ಕೊಳ್ತೀನಿ ಅಲ್ವೇನ್ರಿ 20 ರೂಪೀಸ್ ಏನೋ ಇತ್ತು ಮಿಲ್ಕ್ ಶೇಕು ಹಾಂ 20 ರೂಪೀಸ್ ನನಗೆ ಅವರು ನನಗೆ ಲೈಟ್ ಆಗಿತ್ತು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಸ್ವೀಟ್ ಮೆಮೊರೀಸ್ ಅಲ್ವಾ ಸನಿ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಾನು ಬರಬೇಕು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿದೆ ನೋಡಿದ ತಕ್ಷಣ ಅವರೇ ಐಡೆಂಟಿಫೈ ಮಾಡಿದ ತಕ್ಷಣ ಬಂದೆ ನೆನಪಿದೆ ಸುನಿ ಕ್ಯಾ ದೀದಿ ಬಹುತ್ ಮಸ್ತ್ ಹೈ ಹೀರೋ ಜೈಸಾ ಹೈ ಅಂತ ಅಂದಿದ್ದ ಚೆನ್ನಾಗಿತ್ತು ಇದು ನನ್ನ ಶೇಕ್ ಸ್ವಲ್ಪ ಟೇಸ್ಟ್ ನೋಡಿ ಅಷ್ಟೇ ಅವ್ರದ್ದು ಚೆನ್ನಾಗಿದೆ ನಾವು ಡೈಲಿ ಕುಡಿತಿದ್ದೀವಿ ಡೈಲಿ ಇನ್ನೊಂದೇನು ಗೊತ್ತಾ ನಾನು PUC ಓದಬೇಕಾದ್ರಿಂದ ಫೈನಲ್ ಇಯರ್ ಡಿಗ್ರಿವರೆಗೂ ಡೈಲಿ ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಡೈಲಿ ಕುಡಿತಿದ್ದೆ ಇವ್ರ ಹತ್ರನೇ ಇವ್ರ ಅಕ್ಕನ ಮಗ ಒಬ್ಬ ಇದ್ದ ಅವನು ಇನ್ನೂ ನಂಗೆ ಚೆನ್ನಾಗಿ ನೆನಪಿದೆ ಅವನು ಇನ್ನೂ ಮದುವೆ ಆಗಿರಲಿಲ್ಲ ಒಂದು ಸತಿ ಬಂದಿದ್ದರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತೋರಿಸು ಅಂತ ಬಂದಾಗ ಅವ್ನು ನೋಡ್ಬಿಟ್ಟು ಹೇಳ್ದೆ ಯಾವ್ದಿದ್ದೀ ಸಾಲಿಡ್ ಹೈ ಮಸ್ತ್ ಹೈ ಹೀರೋ ಜೈಸಾ ಇದ್ದೀರಿ ಅಂತ ಅಂದಿದ್ದ ಚೆನ್ನಾಗಿತ್ತು ಕೋಲ್ಡ್ ಜಾಸ್ತಿ ಕುಡಿಯಲ್ಲ ಹೇಳಿತಾರಾ ನಾವು ಓಡಾಡಿರೋಂಥ ಜಾಗ ನೆನೆಸ್ಕೊಂಡು ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆಕಾಶದಲ್ಲಿ ಹಾರಾಡ್ತಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿತ್ತು. ಮತ್ತೆ ಬಿಸ್ನೆಸ್ ಎಲ್ಲ ಹೇಗಿದೆ? ಹೌದು. ಅವಾಗ ಡ್ರೈ ಫ್ರೂಟ್ಸ್ ಎಲ್ಲ ಈಗಲೂ ಇದೆಯಾ? ಆವಾಗ 20 ರೂಪಾಯಿ ಇದ್ದಿದ್ದು ಜ್ಯೂಸ್ ಈಗ 40-50 ರೂಪಾಯಿ. ಆರೆಂಜು 12 ರೂಪೀಸ್ ಇತ್ತು ನಾವು ಕುಡಿತಿದ್ದಾಗ. 10 ರೂಪಾಯಿ ಇತ್ತು. 10 ರೂಪಾಯಿ 12. ಇದೆಲ್ಲ ಆ್ಯಕ್ಚುಲಿ ಸ್ವೀಟ್ ಮೆಮೊರೀಸ್. ಸೊ ಮಿಲ್ಕ್ ಶೇಕ್ ಕೂಡ ಅವಶ್ಯಕತೆ ಬಟ್ ಇವಂಗ ನಾನು ಕುಡಿದ್ಬಿಟ್ಟು ಬಂದೆ. ಸೊ ಇಲ್ಲಿ ಒಬ್ಬರು ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಫಾತಿಮಾ ಜಾನ್ ಅಂತ ಇದ್ದಾರೆ. ಅಂಕಲ್ ಇರ್ತಾರೆ. ಸೊ ENT ಸರ್ಜನ್ ಅವರು. ಸಚ್ಚು ಐ ಥಿಂಕ್ ಮೂವ್ ಒಳಗಡೆ ಪೇಪರ್ ತಗೊಂಡ್ಬಿಟ್ಟಿದ್ದ. ಅವಾಗಲೂ ಕರ್ಕೊಂಡು ಬಂದು ತಗ್ಸಿದ್ದೆ. ಸಚ್ಚುನ ದೀಕ್ಷು ಐ ಥಿಂಕ್ ದೀಕ್ಷಾ. ಆಮೇಲೆ ಇನ್ನೊಂದು ಸರಿ ಕಿವಿ ಒಳಗಡೆ ಪೇಪರು. ಎಸ್ ಏನು ಗೊತ್ತಾ, ಜಿಯಾವುಲ್ಲಾ ಅಂತೇಳಿ ಡಾಕ್ಟರ್. ಅದು ಹಿಂದೆ ಬಂದು ನನ್ನ ಫ್ರೆಂಡ್ ಮನೆ ಇದೆ, ಫರಾನಾ ಫಿರ್ದೌಸ್ ಅಂತ. ಸೊ ಇದೊಂದು ನನ್ನ ಫ್ರೆಂಡ್, ಇನ್ನೊಬ್ಬ ಫ್ರೆಂಡ್ ಮನೆ. ಸೊ ಆ್ಯಕ್ಚುಲಿ ಅಯ್ಯರ್ ಫ್ಯಾಮಿಲಿ. ಅವರು ಪ್ರೊಫೆಷ್ನಲ್ಲಿ ಬಂದು ಲಾಯರು. ಅಪ್ಪ ಸರಿ ಗಂಡ ಹೆಂಡತಿ ಇಬ್ಬರು ಲಾಯರು. ಅವ್ರ ಮಗಳು ಶ್ರುತಿ ಅಯ್ಯರ್, ನೆನಪಿಲ್ಲ, ಶ್ರುತಿ ಅಯ್ಯರ್ ಅಂತ. ಇನ್ನೊಂದು ತೋರಿಸ್ತೀನಿ. ಇಲ್ಲಿ ನಾವು ಡೈಲಿ ಮಧ್ಯಾಹ್ನ, ನಾನು ಚೈಲ್ಡ್ಹುಡ್ ತುಂಬ ಚಿಕ್ಕ ಹುಡುಗಿದ್ದಾಗ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ದಿದ್ದು ಈ ಜಾಗಕ್ಕೆ. ಅಲ್ಲಿ ಹೆಲ್ತ್ ಆಫೀಸ್ ಇತ್ತು ಫಸ್ಟು, ಆಯಿತಾ? ಅಲ್ಲಿ ಊಟಕ್ಕೆ ಬರ್ತಿದ್ದೆ. ಐ ಥಿಂಕ್ ಮೇ ಬಿ ಫಸ್ಟ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲೇ ಊಟಕ್ಕೆ ಬರ್ತಿದ್ದಿದ್ದು. ಯಾಕೆ ಅಂತ ಅಂದರೆ ಇಲ್ಲಿ ಡಿಗ್ರಿ ಕಾಲೇಜು, ಆಯಿತಾ? ಸಂತೋಷನ ಇಲ್ಲೇ ಇರ್ತಿದ್ರು, ಸುನ್ಯನ ಇಲ್ಲೇ ಇರ್ತಿದ್ರು. ನಮ್ಮ ಫ್ಯಾಮಿಲಿಲಿ ಆಲ್ಮೋಸ್ಟ್ ಯಾರ್ಯಾರು ಓದ್ತಿದ್ರು ಅವರೆಲ್ಲ ಇದೇ ಕಾಲೇಜಲ್ಲಿ ಓದ್ತಾ ಇದ್ದಿದ್ದು. ಸೊ ಇದೆಲ್ಲ ಅವಾಗ ಬಿಲ್ಡಿಂಗ್ ಇತ್ತು, ದೊಡ್ಡ ಬಿಲ್ಡಿಂಗ್ ಇತ್ತು, ಎಲ್ಲ ಇಲ್ಲೇ ಓದ್ತಿದ್ರು. ಆಮೇಲೆ ಈಗ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರು. ಆಮೇಲೆ ಇಲ್ಲಿ ನಂದು ಸ್ಕೂಲ್ ಇತ್ತು, ಟಿಫಿನ್ ಬಾಕ್ಸ್ ಇಟ್ಕೊಂಡು ಅಲ್ಲೊಳಗಡೆ ಹೋಗಿ ಊಟ ಮಾಡಿ. ಸೆಂಟ್ ಮೈಕಲ್ ಸ್ಕೂಲ್ ಅಂತೇಳಿ ಒಂದಷ್ಟು ದಿನ ಇಲ್ಲಿ ಹೋಗಿ ಊಟ ಮಾಡ್ತಿದ್ವಿ. ಬಟ್ ಆಮೇಲೆ ಏನು ಮಾಡ್ತಿದ್ರು ಅಂದರೆ ಊಟ ಮಿಕ್ಕಿದ್ನೆಲ್ಲ ಇಲ್ಲಿ ಚೆಲ್ಬಿಡ್ತಿದ್ವಿ. ಆಮೇಲೆ ಅವರು ಹಲೋ ಮಾಡಲಿಲ್ಲ, ಇನ್ಮೇಲೆ ಇಲ್ಲಿ ಊಟ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಟ್ಟಿದ್ರು.
ಅನಂತರ ಇದೇನಿದೆ, ಇದು ಸೆಂಟ್ ಮೈಕಲ್ ಓಲ್ಡ್ ಬಿಲ್ಡಿಂಗು. ಇಲ್ಲಿ ಇದೆಲ್ಲ ಪ್ರಾಪರ್ಟಿ ಡೆಮಾಲಿಷ್ ಮಾಡಿದ್ದಾರೆ. ಸೊ ಇದು ಓಲ್ಡ್ ಬಿಲ್ಡಿಂಗ್ ಆಗಿತ್ತು ಮುಂಚೆ. ಸೊ ನಾನು ಇಲ್ಲೇ ಓದಿದ್ದು ಸೆಂಟ್ ಮೈಕಲ್ಲು. ಇದು ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ವರೆಗೂ ಅದು ಪ್ರೈಮರಿ ಸ್ಕೂಲ್ ಇಲ್ಲಿದ್ದರೆ, ಮುಂದೆ ಇನ್ನೊಂದು ಸ್ವಲ್ಪ ಅದು ನ್ಯೂ ಬಿಲ್ಡಿಂಗ್ ಇದೆ, ಅಲ್ಲಿ ಲೈಕ್ 4th ಇಂದ ಅಲ್ಲಿ ಇತ್ತು, ಚೆನ್ನಾಗಿತ್ತು ನೋಡಿ. ಇದು ಜೂನಿಯರ್ ಕಾಲೇಜ್. ಇಲ್ಲೆಲ್ಲ ಭಯಂಕರ ಆಟ ಆಡಿದ್ದೀವಿ ನಾವು. ಮಧ್ಯಾಹ್ನ ಸ್ಕೂಲ್ ಬಿಟ್ಟ ತಕ್ಷಣ ಊಟ ಮಾಡಿಬಿಟ್ಟು ಓಡ್ಬಿಡ್ತಿದ್ವಿ. ಅಲ್ಲಿ ನಮ್ಮ ಅಣ್ಣನ ಹತ್ರ ಕಾಸು ಕೊಡಿಸು, ಚಾಕ್ಲೇಟ್ ಕೊಡಿಸು ಅಂತ ಚಾಕ್ಲೇಟ್ ತಿನ್ಕೊಂಡು ಬರ್ತಿದ್ವಿ. ಸೊ ಇವಾಗೆಲ್ಲ ಚೇಂಜಸ್ ಮಾಡಿದ್ದಾರೆ, ಲಾಟ್ ಆಫ್ ಚೇಂಜಸ್, ತುಂಬ ಚೇಂಜಸ್ ಆಗಿದೆ. ಈಗ ಚಾಮುಂಡೇಶ್ವರಿ ಹಬ್ಬದ್ದು ಆ್ಯಕ್ಚುಲಿ ಮಂಗಳವಾರ ಇದ್ದಿದ್ದು, ನಾನು ಬರ್ತಾ ಇರೋದು ಸಂಡೇ. ಸೊ ಬನ್ನಿ ಏನೆಲ್ಲ ಇದೆ ಐಟಮ್ಮು ಅಂತ ತೋರಿಸ್ತೀನಿ. ನನ್ನ ತಂಗಿ, ನನ್ನ ಮಗಳು ದೀಕ್ಷಾ, ಸಚ್ಚಿ, ನನ್ನ ತಂಗಿ ಮಗ ಪರಮ್ಮು, ತರಲೆ, ತುಂಬ ಮುದ್ದಾಗಿ ಮಾತಾಡ್ತಾನೆ. ನಾನು ಅಂದರೆ ಭಾಳ ಇಷ್ಟ ಅವನಿಗೆ. ಸೊ ಎಲ್ಲರೂ ಕೂಡ ಬರ್ತಿದ್ದಾರೆ, ಇಲ್ಲೇ ಸಿಗ್ತೀವಿ. ಜೂನಿಯರ್ ಕಾಲೇಜ್ ಗ್ರೌಂಡಿಂದ ಹಿಡಿದು ಚಾಮುಂಡೇಶ್ವರಿ ದೇವಸ್ಥಾನದವರೆಗೂ ಈ ಜಾತ್ರೆಯನ್ನು ಅರೇಂಜ್ ಮಾಡಿರ್ತಾರೆ. ಯೂಶಲಿ ಸಾಮಾನ್ಯವಾಗಿ 50 to 70% ಜನ ಜೂನಿಯರ್ ಕಾಲೇಜ್ ಗ್ರೌಂಡ್ಗೆ ಹೋಗ್ಬಿಟ್ಟು ಬಂದುಬಿಡ್ತಾರೆ. ಸೊ ಕೆಲವರೆಲ್ಲ ದೇವಸ್ಥಾನಕ್ಕೆ ಮುಂಚೆನೇ ಹೋಗ್ಬಿಡ್ತಾರೆ ಮಂಗಳವಾರನೇ. ಅದು ಅವ್ರವ್ರ ಇಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಬೋದು, ತೊಂದರೆ ಇಲ್ಲ ಆಯಿತಾ. ಸೊ ಈಗ ನೋಡಿ, ಇಲ್ಲಿ ಜಾತ್ರೆ ಶುರುವಾದರೆ ಎಲ್ಲ ಐಟಮ್ಸು ಕೂಡ ಇಲ್ಲಿ ಬಜಾರನ್ನು ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಜೋಳ ಸುಡ್ತಾ ಇರೋದು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ. ನನಗೂ ಇದು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು. ಈ ಕಬ್ಬಿಣದ ಪಾತ್ರೆಗಳಂತೂ ತುಂಬ ಕಡಿಮೆ ಬೆಲೆಗೆ ಸಿಗ್ತಿತ್ತು, 100 ರೂಪಾಯಿಗೆ ಒಂದಂತೆ. ವರ್ತಿದೆ ಅಲ್ವಾ. ಹಾಗೆ ಸುಮಾರು ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಮೇಕಪ್ ಐಟಮ್ಸ್ ಆಗಿರ್ಬೋದು, ಸರ, ಓಲೆ, ಜಡೆಗೆ ಹಾಕುವಂತಹ ರಿಬ್ಬನ್, ಕ್ಲಿಪ್ಸ್ ಎಲ್ಲವೂ ಕೂಡ ನಿಮಗಿಲ್ಲಿ ಸಿಗತ್ತೆ. ಈ ಬಾರಿ ಚಾಮುಂಡೇಶ್ವರಿ ಹಬ್ಬನ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ಹೇಗಿತ್ತು, ಏನೆಲ್ಲ ಆಟಿಕೆಗಳಿತ್ತು ಅಂತ ಕೂಡ ನಾನು ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಸ್ನೇಹಿತರೆ, ಅದಲ್ಲದೆ ನಾನು ಇಲ್ಲಿ 100 ರೂಪಾಯಿಗೆ 3 ಐಟಮ್ ಮಾರ್ತಿದ್ರು. ಇದಂತೂ ಸೂಪರ್ ಆಗಿತ್ತು ಆಫರು. ಸೊ ಏನಾದರೂ ಬೈ ಮಾಡಬೇಕು ಅಂದರೆ ಈ ಥರದ ಜಾಗದಲ್ಲಿ ನೀವು ಖರೀದಿ ಮಾಡಿ ಇಟ್ಕೊಳ್ಳಿ. ಎಷ್ಟು ದಿನ ಬೇಕಾದರೂ ಉಪಯೋಗಿಸ್ಬೋದು, ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಅದಲ್ಲದೆ ಹೂಗಳನ್ನು ಕೂಡ ಇಟ್ಟಿದ್ರು. ಸೊ ಇದ್ರ ನೆಕ್ಸ್ಟ್ ವ್ಲಾಗ್ ಬರ್ತಾ ಇರುತ್ತೆ, ಕಾಯ್ತಿರ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.